ಕೆಡಿ ಟ್ರೇಲರ್ ನೋಡಿದ್ಮೇಲೆ ನಮ್ಮ ಇಂಡಿಯನ್ ಸಿನಿಮಾವನ್ನ ನಾವು 24 ವರ್ಷ ಹಿಂದಕ್ಕೆ ತಗೊಂಡು ಹೋಗೋಣ. ಕೆಡಿ ಸಿನಿಮಾದ ಯಾವ ಸೀನ್ಸ್ ಗಳಲ್ಲೂ ಕೂಡ ಜೀವನೇ ಇಲ್ಲ, ಒಳ್ಳೆ ಕಾರ್ಟೂನ್ ತರ ಆಕ್ಟಿಂಗ್ ಮಾಡಿದ್ರು. ಧ್ರುವ ಸರ್ಜಾ ಅವ್ರ ಆಕ್ಟಿಂಗ್ ನೋಡಿದ್ರೆ ಆಸ್ಕರ್ ಅವಾರ್ಡ್ ಕೊರಿಯರ್ಗೆ ಅವ್ರ ಮನೆಗೆ ಬಂದು ಕೆಲವೊಂದಿಷ್ಟು ಎಲ್ಲ ಭಾಷಿಕರು ಕೆಡಿ ಸಿನಿಮಾ ರಿವ್ಯೂ ಅನ್ನ ಕೊಟ್ಟಿದ್ದಾರೆ, ಟ್ರೇಲರ್ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಆ ಟ್ರೇಲರ್ ರಿವ್ಯೂ ಕೆಲವೊಂದಿಷ್ಟು ಇಷ್ಟು ಕೆಟ್ಟದಾಗಿ ಕೊಟ್ಟಿದ್ದಾರೆ ಅಂದ್ರೆ ಕೆಡಿ ಸಿನಿಮಾದಲ್ಲಿ ಏನು ಗಂಧ ಗಾಳಿನೇ ಇಲ್ಲ ಅಷ್ಟು ಕೆಟ್ಟದಾಗಿದೆ ಅನ್ನೋ ರೇಂಜ್ಗೆ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಯಾವುದೇ ಸಿನಿಮಾ ಆಗ್ಲಿ ವೆಬ್ ಸೀರೀಸ್ ಆಗ್ಲಿ ನಾನು ನೋಡ್ಕೊಂಡು ಹೋಗೋದಾದ್ರೆ ಇವ್ರಿಬ್ರನ್ನ ಆಲ್ಮೋಸ್ಟ್ ಇವ್ರು ನೋಡ್ತೀನಿ ನಾನು. ಮೊದಲನೇದಾಗಿ ದೀಕ್ಷಾ ಶರ್ಮಾ ಅಂತ ಫಿಲ್ಮಿ ಇಂಡಿಯನ್ ಅಂತ ಯೂಟ್ಯೂಬ್ ಚಾನಲ್, ಇನ್ನೊಬ್ರು ಸೂರಜ್ ಕುಮಾರ್ ರಿವ್ಯೂ ಅಂತ. ಸೊ ರಿವ್ಯೂ ನೋಡೇ ನನ್ನ ಸಿನಿಮಾ ನೋಡೋದು, ಅಷ್ಟೊಂದು ಚೆನ್ನಾಗಿ ಕೊಡ್ತಾನೆ ಅಂತ. ಆದ್ರೆ ಕನ್ನಡ ಸಿನಿಮಾದ ಕೆಡಿ ವಿಚಾರದಲ್ಲಿ ಇಷ್ಟೊಂದು ಕೆಟ್ಟದಾಗಿ ರಿವ್ಯೂ ಕೊಟ್ಟಿರೋದು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಸೊ ನಾನು ನೋಟ್ ಮಾಡ್ಕೊಂಡಿದ್ದೆ ನೆನಪಿರಲ್ಲ ಅಂತ. ದೀಕ್ಷಾ ಶರ್ಮಾ ಅಂತ ಕೊಡ್ತಾರೆ, ನೀವು ಹೋಗಿ ಚೆಕ್ ಮಾಡ್ಬೋದು ರಿವ್ಯೂ ಕೊಟ್ಟಿರೋದನ್ನ. ಫಿಲ್ಮ್ ಇಂಡಿಯನ್ ಯೂಟ್ಯೂಬ್ ಚಾನಲ್ ದೀಕ್ಷಾ ಶರ್ಮಾ ಹೇಳ್ತಾರೆ, ಕೆಡಿ ಸಿನಿಮಾ ಟ್ರೇಲರ್ ನೋಡಿದ್ರೆ ನಮ್ಮ ಇಂಡಿಯನ್ ಸಿನಿಮಾವನ್ನ 24 ವರ್ಷ ನಾವು ಹಿಂದಕ್ಕೆ ತಗೊಂಡು ಹೋದ್ವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಕೆಡಿ ಸಿನಿಮಾದಲ್ಲಿ ಹೀರೋ ಯಾರು ಹಾಗೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಯಾರು ಅಂತ ಗೊತ್ತಾಗ್ತಿಲ್ಲ, ಹೀರೋನೇ ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಕಾಣಿಸ್ತಿದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ಧ್ರುವ ಅವರ ಆಕ್ಟಿಂಗ್ ನೋಡ್ಬಿಟ್ಟು ಆಸ್ಕರ್ ಅವಾರ್ಡ್ ಕೊರಿಯರ್ ನಲ್ಲೇ ಬಂದ್ಬಿಡುತ್ತೆ ಅಂತ ಅವ್ರ ಮನೆಗೆ, ಇಷ್ಟು ಕೆಟ್ಟದಾಗಿ ರೋಸ್ಟ್ ಮಾಡಿದ್ದಾರೆ. ನಾನು ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪಾಯಿಂಟ್ ಗಳನ್ನ ಆರಿಸ್ಕೊಂಡಿದ್ದೀನಿ, ಫುಲ್ ನೀವು ಹೋಗಿ ನೋಡಿ ಅವ್ರು ಎಷ್ಟು ಕೆಟ್ಟದಾಗಿ ರೋಸ್ಟ್ ಮಾಡಿದ್ದಾರೆ ಅಂತ. ಕೆಡಿ ಸಿನಿಮಾದ ಸೀನ್ಸ್ ಗಳಲ್ಲಿ ಜೀವನೇ ಇಲ್ಲ, ಎಲ್ಲವೂ ಕಾರ್ಟೂನ್ ತರ ಕಾಣ್ತಿದೆ ಅಂತ ಹೇಳಿದ್ದಾರೆ. ದೀಕ್ಷಾ ಶರ್ಮಾ ಒನ್ ಆಫ್ ದ ಬೆಸ್ಟ್ ಹಿಂದಿ ಕ್ರಿಯೇಟರ್, ಅವರು ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಎಲ್ಲ, ಅವ್ರು ನಾನು ಫಾಲೋ ಮಾಡ್ತೀನಿ. ಆದ್ರೆ ಕೆಡಿ ಸಿನಿಮಾನ ಇಷ್ಟು ಕೆಟ್ಟದಾಗಿ ರೋಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ಈ ವಿಚಾರದಲ್ಲಿ ಬಹಳ ಬೇಜಾರಾಯ್ತು. ಇನ್ನು ನೆಕ್ಸ್ಟ್ ಸೂರಜ್ ಕುಮಾರ್ ರಿವ್ಯೂ ಅಂತ ಇನ್ನೊಬ್ರು ಇದ್ದಾರೆ. ಸೊ ಅವರು ಕೂಡ ಅವ್ನು ಏನ್ ಹೇಳ್ತಾನೆ ಅಂದ್ರೆ, ಸರ್ ನೋಟ್ ಮಾಡಿರೋ ಪ್ರಕಾರ ಧ್ರುವ ಸರ್ಜಾ ಅವರು ಮೊದಲೇ ಕೆಟ್ಟದಾಗ ಕಾಣ್ತಾರೆ, ಅವ್ರ ಫಿಲ್ಮ್ ಮೇಕರ್ಸ್ ಅವ್ರನ್ನ ಕೆಟ್ಟದಾಗ ತೋರಿಸಿದ್ದಾರೆ, ಇನ್ನೂ ಕೆಟ್ಟದಾಗ ಕಾಣ್ಲಿ ಅಂತ. ಸೊ ಈ ತರ ಕೆಟ್ಟದಾಗಿ ಅವರು ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಫಿಲ್ಮ್ ಮೇಕರ್ಸ್ ನೇ ಅವ್ರನ್ನ ಕೆಟ್ಟದಾಗ ತೋರಿಸಿ ಅವರೇ ರೋಸ್ಟ್ ಮಾಡಿದ್ದಾರೆ ಅಂತ ಸೂರಜ್ ಕುಮಾರ್ ರಿವ್ಯೂ ಅನ್ನು ಹೇಳ್ತಾನೆ. ಈ ಟ್ರೇಲರ್ ನೋಡೋದಕ್ಕೆ ಎವರೇಜ್ ಅಷ್ಟೇ ಅಲ್ಲ, ಅಷ್ಟೇ ಕೆಟ್ಟದಾಗಿದೆ ಟ್ರೇಲರ್, ಎವರೇಜ್ ಅಷ್ಟೇ ಅಲ್ಲ ತುಂಬಾ ಕೆಟ್ಟದಾಗಿದೆ ಅಂತ ಹೇಳ್ತಾನೆ. ಇನ್ನು ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾರೆ. ಇವನ್ ಪ್ರಕಾರ ವರ್ಲ್ಡ್ ವೈಡ್ ಈ ಸಿನಿಮಾ ಡಿಲೀಟ್ ಆಗಿದೆ ಅಂತ ಹೇಳ್ತಾನೆ. ತುಂಬಾ ಕೆಟ್ಟದಾಗಿ ರಿವ್ಯೂ ಕೊಟ್ಟಿದ್ದಾರೆ. ಸೊ ನಾವು ಕನ್ನಡಿಗರು ಇದ್ರ ಪವರ್ ಏನಂತ ತೋರಿಸಬೇಕು. ಇವರು ಒಂದು ಕೆಡಿ ಸಿನಿಮಾ ಹಾಗೂ ಮಾರ್ಟಿನ್ ಸಿನಿಮಾದಲ್ಲಿ ಕೂಡ ತುಂಬಾ ಕೆಟ್ಟದಾಗಿ ರಿವ್ಯೂ ಕೊಟ್ಟಿದ್ದ. ಸೊ ಸುರೇಶ್ ಕುಮಾರ್ ರಿವ್ಯೂ ಅಂತ ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈತ ತುಂಬಾ ಕೆಟ್ಟದಾಗಿ ಮಾತಾಡಿದಾನೆ. ಧ್ರುವ ಸರ್ಜಾ ಅವರ ಆಕ್ಟಿಂಗ್ ಆಗಿರ್ಬೋದು, ಆ ಸಿನಿಮಾ ಟ್ರೈಲರ್ ನೋಡೇ ಅಂದ್ರೆ ಇವ್ರು ಯಾವ ತರ ಒಂದು ರಿವ್ಯೂ ಕೊಟ್ಟಿದ್ದಾರೆ ಅಂದ್ರೆ ದೊಡ್ಡ ಮೇಧಾವಿಗಳ ತರ, ಬುಕ್ ಕವರ್ ನೋಡೇ ಬುಕ್ ಒಳಗಡೆ ಏನೇನು ಅಂತ ಜಡ್ಜ್ ಮಾಡೋ ರೀತಿ ಕೊಟ್ಟಿದ್ದಾರೆ. ಇನ್ನ ಸಿನಿಮಾದಲ್ಲಿ ಏನೇನಿದೆ ಅಂತ ನೋಡಿಲ್ಲ, ಸಿನಿಮಾ ನೋಡಿದಾದ್ಮೇಲೆ ಪ್ರೇಕ್ಷಕ ಪ್ರಭು ಹೇಳ್ಬೇಕು ಸಿನಿಮಾ ಹೇಗಿದೆ ಅಂತ. ಒಂದು ಸಿನಿಮಾ ಎಫರ್ಟ್ ನ ಹಾಗೂ ಒಂದು ಕನ್ನಡದ ಸಿನಿಮಾನ ಇವರು ಬಹಳ ಅವಹೇಳನಕಾರಿ ರೋಸ್ಟ್ ಮಾಡಿದ್ದಾರೆ. ಏಪ್ರಿಲ್ 30ಕ್ಕೆ ಗೊತ್ತಾಗುತ್ತೆ ಕನ್ನಡದ ಸಿನಿಮಾ ಪವರ್ ಏನಂತ ಹಾಗೂ ಈ ಕಂಟೆಂಟ್ ಅಲ್ಲಿ ಎಷ್ಟು ದಮ್ ಇದೆ ಅಂತ. ಸೊ ಹಕ್ಕಕ್ಕೆ ಕೊಡದಂಗೆ ಕನ್ನಡಿಗರು ತಿರುಗೇಟು ಕೊಟ್ಟೆ ಕೊಡ್ತಾರೆ ನನ್ನ ನಂಬಿಕೆ ಇದೆ. ಸೊ ನೀವು ಹೋಗಿ ಚೆಕ್ ಮಾಡಬಹುದು ಎಷ್ಟು ಕೆಟ್ಟದಾಗಿ ರೋಸ್ಟ್ ಮಾಡಿದ್ದಾರೆ ಕೆಡಿ ಸಿನಿಮಾನ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಫಿಲ್ಮಿಕೇಶ್ ಕನ್ನಡ ನಾನು ಸಿನಿಶ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ. ಸೊ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಪೋರ್ಟ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.